ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದ್ರೆ ರಿಷಬ್ ಪಂತ್ ಅವರು LSG ಅನ್ನ ಬಿಟ್ಟು ವಾಪಸ್ DC ಬರ್ತಾ ಇದ್ದಾರಂತೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಥರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಕ್ರಿಕ್ ಬಜ್ ಆರ್ಟಿಕಲ್ ಪ್ರಕಾರ ಅಪ್ಕಮಿಂಗ್ IPL 2027ನ ಮುಂಚಿತವಾಗಿಯೇ ಇವಾಗ ಟ್ರೇಡಿಂಗ್ ಮಾತುಕತೆ ಶುರುವಾಗಿದೆ. ಯಾವ ಎರಡು ಫ್ರಾಂಚೈಸಿ ನಡುವೆ ಅಂತಂದರೆ DC ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್. ಈ ಎರಡು ಫ್ರಾಂಚೈಸಿ ಮಾತುಕತೆಯಲ್ಲಿ ತೊಡಕೊಂಡಿದ್ದಾರೆ. ಟ್ರೇಡಿಂಗ್ ಮಾತುಕತೆ ಏನು ಅಂತಂದರೆ, ನಾವು ಒಬ್ಬರನ್ನು ಕೊಡ್ತೇವೆ, ನಮಗೆ ನೀವು ಈ ಪ್ಲೇಯರನ್ನು ಕೊಡಿ ಅಂತ. ಸೊ LSGಯಲ್ಲಿ ಆಲ್ರೆಡಿ ಅವರ ಕ್ಯಾಪ್ಟನ್ ಆಗಿದ್ದಂತಹ ರಿಷಬ್ ಪಂತ್ ಅವರು ಈ ಒಂದು ಸೀಸನ್ ಮುಗಿದ್ಕೊಳ್ಳೆ ನಾನು ಕ್ಯಾಪ್ಟನ್ಸಿ ಮಾಡೋದಿಲ್ಲ, ನನ್ನನ್ನು ಕ್ಯಾಪ್ಟನ್ಸಿಯಿಂದ ಇಳಿಸಿ ಅಂತ ರಿಕ್ವೆಸ್ಟ್ ಮಾಡಿದರು. ಈಗ ಅವರು ಫ್ರಾಂಚೈಸಿನ ಬಿಡಲಿಕ್ಕೂ ಕೂಡ ತಯಾರಾಗಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ವಾಪಸ್ ಏನು ತನ್ನ ಎಕ್ಸ್ ಪ್ಲೇಯರ್ ರಿಷಬ್ ಪಂತ್ ಅವ್ರನ್ನ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ. 2016 2024 ತನಕ ರಿಷಬ್ ಪಂತ್ ಅವರು 8 ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡಿದರು. ಹಾಗೆ ಒಂದು 43 ಮ್ಯಾಚ್ಗಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಕೂಡ ಆಗಿದ್ದಂತಹ ರಿಷಬ್ ಪಂತ್ ಅವರು ಅದಾದಮೇಲೆ LSGಗೆ ಹೋಗಿದ್ರು. ಯಾಕಂತಂದರೆ DC ರಿಟೈನ್ ಮಾಡಿರಲಿಲ್ಲ. ಇವಾಗ ವಾಪಸ್ ಅದೇ ತಂಡಕ್ಕೆ ರಿಷಬ್ ಪಂತ್ ಅವರು ಮರಳಿ ಬರುವಂತಹ ಸಾಧ್ಯತೆ ಇದೆ. ಹಾಗೆಯೇ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಕುಲ್ದೀಪ್ ಯಾದವ್ ಅವರು ಆಡ್ತಾ ಇದ್ರು, ಅವರು LSGಗೆ ಹೋಗ್ತಾರಂತೆ. ಇವಾಗ ನೀವು ರಣಜಿ ತಂಡ ಕಂಪೇರ್ ಮಾಡೋದಿದ್ರೆ ಇದು ಹೋಮ್ ಗ್ರೌಂಡ್, ಡೆಲ್ಲಿ ಹೋಮ್ ಗ್ರೌಂಡ್ ರಿಷಬ್ ಪಂತ್ಗೆ. ಹಾಗೆಯೇ ಉತ್ತರ ಪ್ರದೇಶ್ ಈಸ್ ಹೋಮ್ ಟೀಮ್ ಫಾರ್ ಕುಲ್ದೀಪ್ ಯಾದವ್ ಅವರು. ಸೊ ಲಕ್ನೋಗೆ ಹೋದರೆ ಕುಲ್ದೀಪ್ ಯಾದವ್ ಅವರು ಅವರಿಗೆ ಒಂದು ಹೋಮ್ ಫೀಲಿಂಗ್ ಬರ್ತದೆ. ಹಾಗೆ ರಿಷಬ್ ಪಂತ್ ಅವರು ಡೆಲ್ಲಿಗೆ ಬಂದರೆ ಹೋಮ್ ಫೀಲಿಂಗ್ ಬರ್ತದೆ. ಈಗ ಎಲ್ರಿಗೂ ಸಹ ಕಾತರದಿಂದ ಕಾಯ್ತಾ ಇರುವಂಥ ಕ್ವಶನ್ ಏನು ಅಂತಂದರೆ, ಪ್ರೈಸ್ 27 ಕೋಟಿಗೆ ಇವ್ರು ಬರ್ತಾರ ರಿಷಬ್ ಪಂತ್ ಅವರು ಡೆಲ್ಲಿಗೆ? ಇಲ್ಲ, ಅಂತೂ ಇಂತೂ ರಿಷಬ್ ಪಂತ್ ಅವರು ಆ ಒಂದು ಪ್ರೈಸ್ ಟ್ಯಾಗಿನ ಹೊರೆ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ರಿಷಬ್ ಪಂತ್ ಅವರು ಕ್ರಿಕ್ ಬಸ್ ಪ್ರಕಾರ ರಿಷಬ್ ಪಂತ್ ಅವರು ತನ್ನ ಸ್ಯಾಲ್ರಿಲಿ ಅರ್ಧಕ್ಕರ್ಧ ಕಟ್ಟು ಮಾಡಿಕೊಳ್ಳಿಕ್ಕೆ ಒಪ್ಪಿಗೆ ಸೂಚಿಸಿದ್ದಾರಂತೆ. ಅಂದರೆ 27ರ ಅರ್ಧ 13.5 ಕೋಟಿಗೆ ಬರ್ತಾರ? ಇಲ್ಲ, 13.5 ಅಲ್ವಂತೆ. ಅಕಾರ್ಡಿಂಗ್ ಟು ಕ್ರಿಕ್ ಬಸ್ 15 ಕೋಟಿಗೆ ರಿಷಬ್ ಪಂತ್ ಅವರು ಡೆಲ್ಲಿಗೆ ಆಡಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಬಟ್ ಕುಲ್ದೀಪ್ ಯಾದವ್ ಅವರು 13.25 ಕ್ರೋರ್ಗೆ ಏನು ಡೆಲ್ಲಿಗೆ ಆಡಿದ್ರು ಅದೇ ಪ್ರೈಸಿಗೆ ಲಕ್ನೋಗೆ ಹೋಗ್ತಾ ಇದ್ದಾರೆ. ಲಕ್ನೋ ಸ್ಟ್ರಾಂಗ್ ಆಯ್ತಾ ವೀಕ್ ಆಯ್ತಾ ಅದು ನನಗೆ ಗೊತ್ತಿಲ್ಲ. ಬಟ್ ರಿಷಬ್ ಪಂತ್ ಅವರು ಡೆಲ್ಲಿಗೆ ಬಂದಿರೋದ್ರಿಂದ ಅವರ ಬ್ಯಾಟಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಯ್ತು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. 2 ರೀಸನ್. ಒಂದು, ಅವರು ಕ್ಯಾಪ್ಟನ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡ್ತಾ ಇಲ್ಲ. ಕ್ರಿಕ್ ಬಸ್ ಪ್ರಕಾರ ಇನ್ನು ಮುಂದೆ ಡೆಲ್ಲಿ ಕ್ಯಾಪಿಟಲ್ಸನ್ನು KL ರಾಹುಲ್ ಅವರು ಮುನ್ನಡೆಸ್ತಾರಂತೆ. ಆ್ಯಂಡ್ ಇನ್ನೊಂದು, ಪ್ರೈಸ್ ಟ್ಯಾಗ್ ಹೊರೆ ಕೂಡ ಇಲ್ಲ. ಇದೆರಡು ರೀಸನ್ನಿಂದಾಗಿ ಈ ಸೀಸನ್ ಅಥವಾ ಅಪ್ಕಮಿಂಗ್ ಸೀಸನ್ಸಲ್ಲಿ ರಿಷಬ್ ಪಂತ್ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಫ್ರೀಯಾಗಿ ಆಟ ಆಡ್ಬೋದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಸೊ ಡೆಲ್ಲಿಗೆ ಇದು ಬಿಗ್ಗೆಸ್ಟ್ ಪ್ಲಸ್. ಇದು ಮಾತ್ರ ಅಲ್ಲ, ಕೋಚಿಂಗ್ ಸ್ಟಾಫ್ ಕೂಡ ಚೇಂಜ್ ಆಗ್ತಾ ಇದ್ದಾರೆ. ನೋಡಿ, ಡೆಲ್ಲಿ ಕ್ಯಾಪಿಟಲ್ಸಿಗೆ ಐ ಥಿಂಕ್ 2 ಓನರ್, ಒಂದು GMR ಗ್ರೂಪು, ಇನ್ನೊಂದು JSW ಗ್ರೂಪು. GMR ಗ್ರೂಪ್ ಜೊತೆಗೆ ಪಂತ್ ಅವ್ರದ್ದು ರಿಲೇಷನ್ಶಿಪ್ಪು ಒಳ್ಳೆದಿರದ ಕಾರಣ ಅವರು ಡೆಲ್ಲಿ ಕ್ಯಾಪಿಟಲ್ಸನ್ನು ತೊರೆದು LSGಗೆ ಹೋಗಿದ್ರು. LSGಗೆ ಸೇಲ್ ಆಗಿದ್ರು ಆಕ್ಷನಲ್ಲಿ. ಬಟ್ JSW ಓನರ್ಗೆ ರಿಷಬ್ ಪಂತ್ ಅಂದರೆ ಭಾರಿ ಇಷ್ಟ, ಅವರ ಒಡನಾಟ ಚೆನ್ನಾಗಿದೆ. ಸೊ JSW ಗ್ರೂಪ್ ಇದು ಒಂದು ಇದಿದ್ದಾಗ, ಒಂದು ಓನರ್ಶಿಪ್ ಇದ್ದಾಗ ಡೆಲ್ಲಿಯ ಟೀಮಿನ ಆ ಕೋಚಿಂಗ್ ಸ್ಟಾಫಲ್ಲಿ ಸೌರವ್ ಗಂಗೂಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಈಗ ವಾಪಸ್ ಸೌರವ್ ಗಂಗೂಲಿ ಅವರು ಬರ್ತಾ ಇದ್ದಾರೆ, ಅವರು ಹೆಡ್ ಕೋಚ್ ಆಗಿರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಇದು. ಹಾಗೆಯೇ ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದರೆ, ಬ್ಯಾಟಿಂಗ್ ಕೋಚ್ ಆಗಿ ಯುವರಾಜ್ ಸಿಂಗ್ ಅವರನ್ನು ನೇಮಕ ಮಾಡ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ ಕ್ರಿಕ್ ಬಸ್ಸಲ್ಲಿ ಬಂದಿದೆ. ಸೊ ಬ್ಯಾಟಿಂಗ್ ಕೋಚ್ ಯುವರಾಜ್ ಸಿಂಗ್ ಅವರು, ಹೆಡ್ ಕೋಚ್ ಸೌರವ್ ಗಂಗೂಲಿ, ಕ್ಯಾಪ್ಟನ್ KL ರಾಹುಲ್ ಅವರು, ಮತ್ತು ಪಂತ್ ಅವರ ವಾಪಸಾತಿ. ಹಾಗೆ ಒಂದು ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್ ಅವರು ಇರ್ತಾರೆ, ಅವರಿಗೆ ಕ್ಯಾಪ್ಟನ್ಸಿ ಸೂಟ್ ಆಗಲಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಇದೆಲ್ಲ ನೋಡಿದಾಗ ಇಟ್ ಈಸ್ ಅ ಬಿಗ್ಗೆಸ್ಟ್ ಪ್ಲಸ್ ಫಾರ್ ಡೆಲ್ಲಿ ಕ್ಯಾಪಿಟಲ್ಸ್. ಅಫ್ಕೋರ್ಸು ಏನು ಆಕ್ಷನಲ್ಲಿ LSG ಇನ್ನು ನೋಡಬೇಕು, ಮಿನಿ ಆಕ್ಷನಲ್ಲಿ ಏನು ಮಾಡ್ತಾರೆ ಅಂತ. ಇದು ಈ ಒಂದು ಏನು ಈ ಟ್ರೇಡಿಂಗ್ ನ್ಯೂಸ್ ಏನಿದೆ, ಇನ್ನು ಮೇಲೆ ಈ ಥರದ ನ್ಯೂಸ್ಗಳು ಬರ್ತಾ ಇರ್ತದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಾಕಂತಂದರೆ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ತಂಡವನ್ನು ಬಿಡೋದು ಇದು ಆಲ್ಮೋಸ್ಟ್ ಅದು ನಿಜವೇ. ಮುಂಬೈ ಅವರು ರಿಟೈನ್ ಮಾಡಿಕೊಳ್ಳೋದಿಲ್ಲ ಅಥವಾ ಹಾರ್ದಿಕ್ ಪಾಂಡ್ಯ ಅವರೇ ಮುಂಬೈ ತಂಡದಲ್ಲಿ ಇರಲಿಕ್ಕೆ ಬಯಸುವುದಿಲ್ಲ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗೆ ಹಾರ್ದಿಕ್ ಪಾಂಡ್ಯ ಅವರನ್ನ ಬೈ ಮಾಡಲಿಕ್ಕೆ ಅಥವಾ ಟ್ರೇಡಿಂಗಲ್ಲಿ ತೆಗೆದುಕೊಳ್ಳಲಿಕ್ಕೆ ರಾಜಸ್ಥಾನ್ ರಾಯಲ್ಸ್ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಹಾರ್ದಿಕ್ ಪಾಂಡ್ಯ ಅವರು ಯಾವ ತಂಡಕ್ಕೆ ಹೋಗ್ತಾರೆ ಅನ್ನೋದು ಈಗ ಎಲ್ರಿಗೂ ಸಹ ಕುತೂಹಲ.
ಆ್ಯಂಡ್ ರಿಷಬ್ ಪಂತ್ ಫ್ಯಾನ್ಸ್, ನೀವು ಇದನ್ನು ಸ್ವಾಗತ ಮಾಡ್ತೀರಾ ಅಥವಾ ಇಲ್ಲ ಅವ್ರು LSG ಆಡಬೇಕಿತ್ತು ಅಂತ ನೀವು ಬಯಸ್ತೀರಾ? ನನಗೆ ಪರ್ಸ್ನಲಿ ಪಂತ್ ಅವರು LSGಯನ್ನು ಬಿಟ್ಟು ಡೆಲ್ಲಿಗೆ ಬಂದಿರೋದು ಇಟ್ ಈಸ್ ಅ ವಾಮು. ಡೆಲ್ಲಿ ಅವರು ಸಿಕ್ಕಾಪಟ್ಟೆ ತಲೆ ಉಪಯೋಗಿಸಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆ್ಯಂಡ್ ಕುಲ್ದೀಪ್ ಯಾದವ್ ಅವರಿಗೆ ಕೂಡ ಅವ್ರಿಗೆ ಕಷ್ಟ ಆಗ್ತಾಯಿತ್ತು ಡೆಲ್ಲಿ ತಂಡದಲ್ಲಿ. ಯಾಕಂತಂದರೆ ಆಲ್ರೆಡಿ ಅಕ್ಷರ್ ಪಟೇಲ್ ಅವರಿದ್ದಾರೆ, ವಿಪ್ರಾಜ್ ನಿಗಮ್ ಒಂಥರ ಆಲ್ರೌಂಡರ್, ಅವರಿಗೆ ಚಾನ್ಸ್ ಸಿಗ್ತಾ ಇತ್ತು. ಸೊ ಕುಲ್ದೀಪ್ ಯಾದವ್ ಅವರಿಗೆ ಅವರ ರೋಲ್ ಸ್ವಲ್ಪ ಕಡಿಮೆ ಇತ್ತು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ. ಆ್ಯಂಡ್ ಸ್ಲೋ ಲಕ್ನೋ ಪಿಚ್ಚಲ್ಲಿ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಇನ್ನೂ ಕೂಡ ಕರೆಕ್ಟಾಗಿ ವರ್ಕ್ ಆಗ್ಬೋದು. ಲಕ್ನೋ ಸೂಪರ್ ಜೈಂಟ್ಸ್ ಅವರು ಬಿಷ್ನಾಯ್ ಅವ್ರನ್ನ ಬಿಟ್ಟು ತಪ್ಪು ಮಾಡಿಕೊಂಡಿದ್ರು. ಜಸ್ಟ್ 1 ಸೀಸನ್ ಅವರು ಅಷ್ಟಕ್ಕಷ್ಟೇ ಆಡಿದರು ಅಂತ ಅವರನ್ನು ರಿಲೀಸ್ ಮಾಡಿದರು. ಅವರು ರಾಜಸ್ಥಾನಿಗೆ ಹೋಗಿದ್ದರು. ಬಟ್ 1 ಸೀಸನ್ ವಂಡರ್ ಆಗಿ ಯಾರೋ ಅವರು ದಿಗ್ವಿಜಯ್ ರಾತಿ ಅವರು ಟರ್ನ್ ಆದರು. ಈ ಸೀಸನಲ್ಲಿ ಏನೂ ಕೂಡ ಆಡಿರಲಿಲ್ಲ. ಇವಾಗ ಕುಲ್ದೀಪ್ ಯಾದವ್ ಅವರು ಬಂದು ಒಂದು ಮೇಯ್ನ್ ವೆಪ್ಪನ್ ಆಗಿ ಬೌಲಿಂಗಲ್ಲಿ, ಶಮಿ ಅವರು ಹೇಗೆ ಫಾಸ್ಟ್ ಬೌಲಿಂಗ್ ಅಟ್ಯಾಕಲ್ಲಿ ಮೇಯ್ನ್ ವೆಪ್ಪನ್ ಆಗಿದ್ದಾರೋ ಹಾಗೆಯೇ ಸ್ಪಿನ್ ಅಟ್ಯಾಕಲ್ಲಿ ಕುಲ್ದೀಪ್ ಯಾದವ್ ಅವರು ಇರ್ತಾರೆ. ಬಟ್ ಸ್ಟಿಲ್ ತುಂಬ ಲೂಪ್ ಹೋಲ್ಸ್ ಉಂಟು LSGಯಲ್ಲಿ. ಅವ್ರು ಮಿನಿ ಆಪ್ಷನಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅ ಬಿಗ್ ವಿನ್ ಫಾರ್ DC ಕ್ಯಾಪಿಟಲ್ಸ್ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ಈಗ ಗಂಗೂಲಿ ಹೆಡ್ ಕೋಚ್, ಬ್ಯಾಟಿಂಗ್ ಕೋಚ್ ಯುವರಾಜ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ KL ರಾಹುಲ್, ಪಂತ್ ಅವ್ರದ್ದೆಲ್ಲ ಆಟ ಹೇಗಿರುತ್ತೆ ಅಂತ ನಾನು ಈಗಲೇ ಎಕ್ಸೈಟೆಡ್ ಫಾರ್ IPL 2027. ಇದು ಇವತ್ತಿನ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಸರಿಯಾಗಿದೆ ಬರುವ, ನಮಸ್ಕಾರ.